ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಂದು ನ್ಯೂಸ್ ಜೊತೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಡದಿಯ ವಿಚಾರದಲ್ಲಿ ದೊಂಬರಾಟ. ಎಸ್ ಸ್ನೇಹಿತರೆ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇವತ್ತು ಬಿಡದಿಯ ಜನಗಳಿಗೆ ದೊಂಬರಾಟ ಆಡಿಸ್ತಾ ಇದ್ದಾರೆ. ಪರಿಹಾರನ ಕೊಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಭೂಮಿನ ಅಕ್ವೇರ್ ಮಾಡಿ ಬಿಡದಿ ಜನರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿತು. ಅಂದ್ರೆ ಎಷ್ಟು 2 ಕೋಟಿ ಹತ್ತತ್ರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ರೈತರು ರೊಚ್ಚಿಗೆದ್ದ ಮೇಲೆ 2.5 ಕೋಟಿ, 2 ಕೋಟಿ 30 ಲಕ್ಷ, 2 ಕೋಟಿ 40 ಲಕ್ಷ ಕೊಡ್ತೀವಿ ಅಂತ ಆಸೆ ಹುಟ್ಟಿಸ್ತಾ ಇದ್ದಾರೆ. ಮೊದಲು ಬಿಜೆಪಿ ಇದ್ದ ಬಾಲಕೃಷ್ಣ ಪಕ್ಷಕ್ಕೆ ಅಲ್ಲೂ ನಿಯತ್ತಾಗಿಲ್ಲದೆ ಅಲ್ಲಿಂದ ಜೆಡಿಎಸ್ ಬರ್ತಾರೆ. ಜೆಡಿಎಸ್ ಅಲ್ಲೂ ನಿಯತ್ತಾಗಿರದೆ ಈಗ ಕಾಂಗ್ರೆಸ್ ಬರ್ತಾರೆ. ಕಾಂಗ್ರೆಸ್ ಬಂದು ಡಿ ಕೆ ಶಿವಕುಮಾರ್ ಪಕ್ಕಾ ಶಿಷ್ಯನಾಗಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ದೊಂಬರಾಟ ಆಡೋದ್ರಲ್ಲಿ ಬಾಲಕೃಷ್ಣ ಎತ್ತಿದ್ದ ಕೈ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬಿಡದಿ ಹತ್ರ 570 ಎಕರೆನ ಅಕ್ವೇರ್ ಮಾಡ್ತೀನಿ ಅಂತ ಹೇಳುವ ಸರ್ಕಾರ ಈಗ ಕೇವಲ 7 ಜನಕ್ಕೆ ಮಾತ್ರ ಚೆಕ್ ಕೊಟ್ಟಿದೆ. ಅದು ಯಾರು? ಅದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ. ಅದು ಕೊಟ್ಟಿರೋದು ಯಾರು? ಬಾಲಕೃಷ್ಣ. ಅಲ್ಲ ಸ್ನೇಹಿತರೆ, ಯಾವ್ದಾರ ಸರ್ಕಾರದಲ್ಲಿ ಒಬ್ಬ MLA BDA ಇಂದ ಕೊಡ್ಬೋದು, ಅವ್ರು ಕೊಡೋದು ನೋಡಿದೀನಿ. ಇವ್ರು ಯಾರೀ? ಬಾಲಕೃಷ್ಣ ಯಾರು ಕೊಡೋದಿಕ್ಕೆ ಚೆಕ್ಕು? ರೈತರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ, ಯಾವ ರೈತರು ಜಮೀನ್ ಕೊಡ್ತಾ ಇಲ್ಲ. ಈಗಾದ್ರೂ ಆಸೆ ಹುಟ್ಟಿಸಿ ಕಿತ್ಕೊಳ್ಳೋಣ ಅಂತೇಳಿ ಬಾಲಕೃಷ್ಣ ಮತ್ತೆ ಡಿ ಕೆ ಶಿವಕುಮಾರ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಯಾಕಪ್ಪ ಹೇಳ್ಬೇಕು ಅಂದ್ರೆ, ಬಾಲಕೃಷ್ಣ ಅವ್ರಿಗೆ ಈ ಬಿಡದಿ ಟೌನ್ಶಿಪ್ ಏಕೆ ಇಪ್ಪಟಿ ಇಂಟ್ರೆಸ್ಟ್ ಅಂದ್ರೆ ಒಂದು ಕಾರಣ ಇದೆ. ಬಾಲಕೃಷ್ಣ ಮತ್ತು ಅವರ ಚೇಲಾಗಳು ಬಿಡದಿಯ ರೈತರ ಹತ್ತಿರ ಅತಿ ಕಮ್ಮಿಗೆ ಜಮೀನ ತಗೊಂಡು ಮಡಿಕೊಂಡಿದ್ದಾರೆ. ಮತ್ತೆ ಕೆಲವು ಕಡೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ, ಮತ್ತೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಈಗ ಈ ಜಮೀನ್ ಏನಾದ್ರು ನಾವು ಸರ್ಕಾರಕ್ಕೆ ಕೊಟ್ಟರೆ ನಮಗೆ 3ರಷ್ಟು ಹಣ ಜಾಸ್ತಿ ಬರುತ್ತೇನೋ ಅತಿ ಆಸೆಯಿಂದ ಈ ಬಾಲಕೃಷ್ಣ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಈ ಬಿಡದಿ ಟೌನ್ಶಿಪ್ ಬಗ್ಗೆ ಓಡಾಡ್ತಾ ಇದ್ದಾರೆ. ಇದೇ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೋದಾಗ ಬಾಲಕೃಷ್ಣ ಅವ್ರು ಹೇಳಿರ್ತಾರೆ, ಅದ್ ಹೇಗ್ ಮಾಡಕ್ಕಾಗತ್ತೆ ರೀ, ನಮ್ಮ ಬಿಡದಿ ಜನಗಳು ಆ ತೆಂಗು ಬೆಳೀತಾ ಇದಾರೆ, ಭತ್ತ ಬೆಳೀತಾ ಇದಾರೆ, ಇದು ಬೆಳೀತಾ ಇದಾರೆ, ಇವ್ರು ಕೊಡೋ ಕಾಸು ಯಾವ್ದಕ್ ಸಾಲುತ್ತೆ, ಹಾಗೆ ಹೀಗೆ ಅಂತೇಳಿ ಕುಮಾರಸ್ವಾಮಿ ಅವರ ಮೇಲೆ ಗೂಬೆ ಕೂರ್ಸಕ್ ಹೋಗಿರ್ತಾರೆ. ಈಗ ಅದೇ ಬಾಲಕೃಷ್ಣ ಅವರು ಬಿಡದಿ ಟೌನ್ಶಿಪ್ ಮಾಡಕ್ ಹೊರಟಿದ್ದಾರೆ. 2006 ಅಲ್ಲಿ ಕುಮಾರಸ್ವಾಮಿ ಅವ್ರು ಮಾಡಕ್ ಹೊರಟಿದ್ದು, ಅವಾಗ ಬೆಂಡಿ ಭೂಮಿ. ಈಗ ನೀರಾವರಿ ಜಾಗ ಆದಾಗ ಈಗ ಲೇಔಟ್ ಮಾಡ್ಬೇಕು, ಟೌನ್ಶಿಪ್ ಮಾಡ್ಬೇಕು ಅಂತ ಬಾಲಕೃಷ್ಣ ಅವ್ರು ಹೋಗ್ತಿದ್ರೆ. ಬಾಲಕೃಷ್ಣ ಅವ್ರ ಈ ವಿಡಿಯೋ ವೈರಲ್ ಆಗಿದೆ. ಒಂದು ಸಲ ಅಬ್ಸರ್ವ್ ಮಾಡಿ, ಬಾಲಕೃಷ್ಣ ಅವ್ರು 2 ನಾಲಿಗೆ ಇಟ್ಟು ಮಾತಾಡ್ತಾರೆ. ಒಂದೊಂದ್ಸತಿ ಮಾಡಬಾರ್ದು ಅಂತಾರೆ, ಒಂದ್ಸತಿ ಮಾಡ್ಬೇಕು ಅಂತಾರೆ. ಈಗ ಯಾಕೆ ಮಾಡ್ಬೇಕು ಅಂತಾರೆ ಅಂದ್ರೆ, ಅವರ ಚೇಲಗಳು ಮತ್ತೆ ಬಾಲಕೃಷ್ಣ ಅವರು ಆಸ್ತಿ ಮಾಡಿದ್ದಾರೆ. ಇಷ್ಟೇ, ಅಗ್ರಿಮೆಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದಾರೆ. ಅಗ್ರಿಮೆಂಟ್ ಹಾಕೊಂಡು ಇವತ್ತು ನಾವು ಅದನ್ನ ಗೌರ್ಮೆಂಟಿಗೆ ಮಾರಿ ದುಡ್ಡು ಮಾಡೋಣ ಅನ್ನೋ ಅತಿ ಆಸೆ. ಬಾಲಕೃಷ್ಣ ಅವರೇ, ನಿಮ್ಮ ದೊಂಬರಾಟ, ನಿಮ್ಮ ನಾಟಕ ಬಿಡದಿ ರೈತರು ತುಂಬಾ ನೋಡ್ಬಿಟ್ಟಿದ್ದಾರೆ. ಬಿಜೆಪಿಲೂ ನೋಡಿದ್ದಾರೆ, ಕಾಂಗ್ರೆಸ್ ಅಲ್ಲೂ ನೋಡಿದ್ದಾರೆ, ಜೆಡಿಎಸ್ ಅಲ್ಲೂ ನೋಡಿದ್ದಾರೆ. ನಿಮ್ಮ ದೊಂಬರಾಟನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾವತ್ತಾದರೂ ಯಾರಿಗಾದರೂ 500 ಎಕರೆನ ಅಕ್ವೇರ್ ಮಾಡೋ ಜಾಗದಲ್ಲಿ ಬರೀ ಕೇವಲ 7 ಜನಕ್ಕೆ ಚೆಕ್ ಕೊಡುವುದನ್ನು ನೋಡಿದ್ದೀರಾ? ಅಲ್ಲ, ಇಷ್ಟು ದಡ್ಡರ ನಮ್ಮ ರೈತರು ಅನ್ಕೊಂಡಿದ್ದೀರಾ? ಬಾಲಕೃಷ್ಣ ಅವರೇ, ನಿಮಗೆ ಗಾಣ್ಕಲ್ ಅನ್ನೋ ಒಂದು ಗ್ರಾಮ ಇದೆ ಗೊತ್ತಲ್ಲ, ಬಿಡದಿ ಹತ್ರ. ಅಲ್ಲಿನ ಜನರು ನಿನ್ನ ಬನ್ನಿ ಒಂದು ಸತಿ ಅಂತ ಕೇಳ್ತಾ ಇದ್ದಾರೆ. ಒಂದು ಸತಿ ಅಲ್ಲಿಗೆ ಹೋಗಿ, ಗಾಣ್ಕಲ್ ಅನ್ನೋ ಊರಿಗೆ ಹೋಗಿ ಅಲ್ಲಿನ ರೈತರ ಹತ್ರ ನಿಂತು ಮಾತಾಡಿ. ಅವತ್ತು ನಿಮ್ಮನ್ನ ನಾನು ಒಬ್ಬ ಶಾಸಕ ಅಂತ ಒಪ್ಕೋತೀನಿ. ಒಂದೇ ಒಂದು ಟೈಮ್ ಗಾಣ್ಕಲ್ಲಿ ಬಂದು ರೈತರ ಮುಂದೆ ನಿಂತು ಮಾತಾಡಿ ಜಯಿಸ್ಕೊಂಡು ಹೋಗಿ, ನಾನು ಜಯಿಸ್ಕೊಂಡು ಹೋಗಿದ್ದೀನಿ ಅಂತ ಹೋದ್ ರಾಜ್ಯಾರೋಷವಾಗಿ ಎದೆ ತಟ್ಟು ಮಾತಾಡಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಬಾಲಕೃಷ್ಣ ಅವರೇ, ನೀವು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟ ಮೇಲೆ ನೀವಾಗಲಿ, ನಿಮ್ಮ ಡಿ ಕೆ ಶಿವಕುಮಾರ್ ಆಗಲಿ, ನಿಮ್ಮ ಸರ್ಕಾರವಾಗಲಿ, ನಿಮ್ಮ ಸರ್ಕಾರದ ಅಧಿಕಾರಿಗಳಾಗಲಿ ಒಂದು ದಿನಾನೂ ಸಹ ಬಿಡದಿಯ ಜನರ ಹತ್ತಿರ ಹೋಗಿ ಮಾತಾಡಿಲ್ಲ. ಯಾಕೆ? ನಿಮ್ಗೆ ಗೊತ್ತು, ಜನಗಳು ಜಾಗ ಕೊಡಲ್ಲ, ಜಮೀನ ಕೊಡಲ್ಲ, ನಾವು ಕಿತ್ಕೋಬೇಕು, ನಾವು ರಿಯಲ್ ಎಸ್ಟೇಟ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತು. ಆದರೆ
ಬಿಡದಿ ಜನ ಚಾಲೆಂಜ್ ಮಾಡಿಟ್ಟಿದ್ದಾರೆ, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಜಾಗನ ಕೊಡೋದಿಲ್ಲ ಅಂತ. ಹಾಗಿದ್ದಾಗ ನೀವ್ ಹೇಗೆ ಕಿತ್ಕೋತೀರಾ ಬಾಲಕೃಷ್ಣ ಅವರೇ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ? ಗೆಳೆಯರೆ, ಈ ವಿಷಯ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಬಿಡದಿ ಟೌನ್ಶಿಪ್ ಆಗ್ಬಾರ್ದು. ಯಾಕೆ ಅಂದ್ರೆ ಅಲ್ಲಿ ಸಾವಿರಾರು ರೈತರು ಜೀವನ ಕಟ್ಕೊಂಡಿದ್ದಾರೆ. AI ಬಂದ ಮೇಲೆ ತುಂಬಾ ಜನ ಕೆಲಸ ಕಳ್ಕೊಂಡು ಮನೇಲಿ ಕೂತಿದ್ದಾರೆ. ಝೊಮ್ಯಾಟೊ, ಕ್ಯಾಬ್ ಡ್ರೈವರ್ ಆ ತರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿ ಕೆಲಸ ಇಲ್ಲ. ಈಗ ರೈತರು, ಅವ್ರಿಗಿರೋದು ಒಂದೇ ಆಸರೆ, ರೈತರಾಗಿ ಮುಂದುವರಿಬಹುದು. ಈಗ ಇವತ್ತು ಎಷ್ಟೋ ಬೆಂಗಳೂರಿನಲ್ಲಿರುವ ಜನರು ಹಳ್ಳಿ ಕಡೆ ಜಮೀನ್ ತಗೊಂಡು ರೈತರಾಗಿದ್ದಾರೆ. ಯಾಕೆ ಅಂದ್ರೆ ಯಾರ್ ಕೈ ಬಿಟ್ರು ಭೂಮಿ ತಾಯಿ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ